Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಲೋಕಸಭಾ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆ ಬೀಳಲಿದೆ. ಮತದಾರರನ್ನ ಸೆಳೆಯುವುದಕ್ಕೆ ಅಂತಿಮ ಘಟ್ಟದಲ್ಲಿ ನಾಯಕರು ಭರ್ಜರಿ ಕಸರತ್ತನ್ನ ನಡೆಸಿದ್ದು ಪರಸ್ಪರ ವಾಗ್ಯುದ್ಧ ತಾರಕಕ್ಕೇರಿದೆ. ಲೋಕಸಭೆ ಅಖಾಡದಲ್ಲಿ ನಾಯಕರ ಮಾತಿನ ಯುದ್ಧ. ಸಿಎಂ ಡಿಸಿಎಂ ವಿರುದ್ಧ ಗುಡುಗಿದ ದಳಪತಿ. ಲೋಕಸಭೆ ಚುನಾವಣೆ ಕಣವು ರಣರಣ ಅಂತಿದೆ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನಕ್ಕೆ 12 ದಿನಗಳೇ ಬಾಕಿ ಇದ್ದು ಇಂದು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ನಿನ್ನೆಯೂ ರಾಜಕೀಯ ನಾಯಕರು ನಾನಾ ನೀನಾ ಅಂತ ಭರ್ಜರಿ ಕ್ಯಾಂಪೇನ್ ನಡೆಸಿದ್ರು. ಈ ವೇಳೆ ಮಾತಿನ ಮಹಾಯುದ್ಧವೇ ನಡೆಯಿತು. ತಮ್ಮ ಮೇಲೆ ವಾಗ್ದಾಳಿ ನಡೆಸಿದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮೈತ್ರಿ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಮದ್ದೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಅವರು, ಮಂಡ್ಯದಲ್ಲಿ ನನ್ನನ್ನ ಸೋಲಿಸಲು ಆಗಲ್ಲ ಅಂತ ಗುಡುಗಿದ್ದಾರೆ. ಸಿದ್ದರಾಮಯ್ಯನವರೇ, ಇವತ್ತು ನಿಮ್ಮ ಅಹಮ್ಮೇನಿದೆ. ಕುಮಾರಸ್ವಾಮಿನ ಮಂಡ್ಯದಲ್ಲಿ ಸೂರ್ಯಚಂದ್ರ ಹುಟ್ಟದೆಷ್ಟು ಸತ್ಯವೋ ಅಷ್ಟೇ ಸತ್ಯ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಸೋಲಿಸ್ತೀವಿ ಅಂತಕ್ಕಂಥದ್ದನ್ನ ಏನ್ ಹೇಳಿದ್ದೀರಿ? ನಿಮ್ಮ ಕೈನೆಲ್ಲ ಶಕ್ತಿ ಇಲ್ಲ. ಇತ್ತ ಡಿಕೆ ಶಿವಕುಮಾರ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಪರ ಮತಯಾಚನೆ ಮಾಡಿದ್ರು. ಈ ವೇಳೆ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ವಿರುದ್ಧ ಗುಡುಗಿದ್ರು. ಒಂದು ಹೆಣ್ಣು ಮಗಳು ಇವತ್ತು ವಿದ್ಯಾವಂತೆ, ಈ ಅಮಾವಾಸ್ಯೆ ಮೇಲೆ ಇವತ್ತು ನಿಂತಿದ್ದಾರೆ. ಭ್ರಷ್ಟಾಚಾರಕ್ಕೆ ಮತ್ತೊಬ್ಬ ಹೆಸರು, ಸ್ಟಂಟ್ಗೆ ಮತ್ತೊಬ್ಬ ಹೆಸರು ನಿಮ್ಮ ಈಗ ಹಾಲಿ ಸಂಸತ್ ಸದಸ್ಯ. ಆತನನ್ನ ಮನೆ ಕಳಿಸ್ಬೇಕು. ತುಮಕೂರಿನಲ್ಲಿ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರ ನಡೆಸಿದ್ರು. ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಟೂರಿಂಗ್ ಟಾಕೀಸ್ ಅಭ್ಯರ್ಥಿಯನ್ನ ದೂರ ಇಡಬೇಕೆಂದು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಟೂರಿಂಗ್ ಟಾಕೀಸಿನ ಅಭ್ಯರ್ಥಿಗಳು ಇವರನ್ನ ತಾವೆಲ್ಲ ದೂರ ಇಡಬೇಕು. ಟೂರಿಂಗ್ ಟಾಕೀಸ್ ತರ ಬಂದು ಸ್ಪರ್ಧೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ದೂರ ಇಡ್ತಕ್ಕಂಥ ಉತ್ತಮವಾದಂತಹ ತೀರ್ಮಾನವನ್ನ ತಾವೆಲ್ಲ ತೆಗೆದುಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕಳಕಳೆಯ ಮನವಿಯನ್ನ ಮಾಡಿ. ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ನಿನ್ನೆ ಚಾಮರಾಜನಗರದಲ್ಲಿ ಮತಯಾಚನೆ ನಡೆಸಿದ್ರು. ಈ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾತ್ರಿ 2 ಬಾಟಲ್ ಹಾಕೊಂಡು ಮಲ್ಕೊಂಡ್ರೆ ಮಧ್ಯಾಹ್ನ ಹೇಳ್ತಾರೆ ಅಂತ ಕಾಲೆಳೆದಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಮೊಮ್ಮಗ ಇರಬೇಕು ಅನ್ಕೊಂಡ್ಬಿಟ್ಟ. ಇದು ಈ ಬೋಸು ಯಾವುದು ಮರಳಪತಿಯ ಬೋಸು. ರಾತ್ರಿ ಹಾಕೊಂಡು ಮಲಗಿದ್ರೆ ಬೆಳಗ್ಗೆ 12-1 ಗಂಟೆಗೆ ಎದ್ದೇಳ್ತದ ಬೋಸು. ಈಗ ಎದ್ದ ಮೇಲೂ ಜನರ ಮುಂದೆ ಹೋಗಕ್ಕ ಅದು ಆಗೋದಿಲ್ಲಲ್ಲ. ಈಗ ಒಂದೆರಡು ಬಿಟ್ಕೊಂಡು ಓಡಾಡ್ತಾ ಇದೆ. ಒಟ್ನಲ್ಲಿ ಇಂದು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದ್ದು ನಾಯಕರ ಮಾತಿನ ಯುದ್ಧ ಮಧ್ಯಾವ ಹಂತಕ್ಕೆ ತಲುಪುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.